ಸಾಮಾನ್ಯವಾಗಿ ನಾವು ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಇರೋದನ್ನ ನೋಡಿರ್ತೀವಿ. ಆದರೆ ಕೊಪ್ಪಳದ ಶಾಲೆಯೊಂದರಲ್ಲಿ ಬರೀ ಕುರಿಗಳೇ ಇವೆ. ಹೌದು, ಕಳೆದ 5 ವರ್ಷಗಳ ಹಿಂದೆ ನರೇಗಲ್ ಗ್ರಾಮ ಪ್ರವಾಹಕ್ಕೆ ತುತ್ತಾಗಿತ್ತು. ನೆರೆ ಸಂತ್ರಸ್ತರಿಗೆ ಹೊಸದೊಂದು ಗ್ರಾಮ ನಿರ್ಮಾಣ ಮಾಡಿಕೊಡಲಾಗಿತ್ತು. ಹೊಸ ಶಾಲೆಯನ್ನ ಸಹ ನಿರ್ಮಿಸಲಾಗಿತ್ತು. ಆದರೆ ಶಾಲೆ ನಿರ್ಮಾಣ ಮಾಡಿ 3 ವರ್ಷಗಳಾದರೂ ಜಿಲ್ಲಾಡಳಿತ ಇಲ್ಲಿಯವರೆಗೂ ಅದನ್ನ ಆರಂಭಿಸುವ ಗೋಜಿಗೆ ಹೋಗಿಲ್ಲ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಶಾಲೆಯನ್ನ ಇದೀಗ ಕುರಿಗಾರರು ಕುರಿಗಳ ಹಟ್ಟಿಯನ್ನಾಗಿ ಪರಿವರ್ತಿಸಿಕೊಂಡಿದ್ದಾರೆ. ಆರಂಭವಾದ ಶಾಲೆಯಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸ್ತಾ ಇದ್ದು 3 ಕಿಲೋಮೀಟರ್ ದೂರದ ಶಾಲೆಗೆ ಹೋಗ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ದೊಡ್ಡೇಶ್ ಎಲಿಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ವಿದ್ಯಾರ್ಥಿಗಳು ಕೂತು ಪಾಠ ಕೇಳಬೇಕಿದ್ದ ಸ್ಥಳದಲ್ಲಿ ಕುರಿಗಳು ಇರೋದು ಯಾಕೆ ಈ ರೀತಿಯ ಅವ್ಯವಸ್ಥೆ? ಜಿಲ್ಲಾಡಳಿತ ಗಮನಕ್ಕೆ ಬಂದಿಲ್ವಾ ಈ ವಿಚಾರ? ಖಂಡಿತವಾಗಿಯೂ ಸ್ಮಿತಾ, ಇದು ಕೊಪ್ಪಳ ಜಿಲ್ಲಾಡಳಿತ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಪೂರ್ಣ ನಿರ್ಲಕ್ಷ್ಯತೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಕಳೆದ 5 ವರ್ಷಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರವಾಹ ಉಂಟಾಯಿತು. ಈ ಸಂದರ್ಭದಲ್ಲಿ ನರೇಗಲ್ ಗ್ರಾಮದಲ್ಲೂ ಕೂಡ ಪ್ರವಾಹ ಉಂಟಾಯಿತು. ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ನರೇಗಲ್ ಗ್ರಾಮದ 3 ಕಿಲೋಮೀಟರ್ ಅಂತರದಲ್ಲಿ ಒಂದು ಹೊಸ ಗ್ರಾಮವನ್ನು ನಿರ್ಮಾಣ ಮಾಡಲಾಗ್ತದೆ. ಅಲ್ಲಿ 500ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಲಾಗ್ತದೆ. ಈ ಒಂದು ಗ್ರಾಮದಲ್ಲಿ ವಾಸ ಮಾಡತಕ್ಕಂತ ಜನರಿದ್ದಾರೆ, ಅವರ ಮಕ್ಕಳಿಗಾಗಿ ಅಲ್ಲೊಂದು ಶಾಲೆಯನ್ನ ಆರಂಭ ಮಾಡ್ಬೇಕಂತ ಹೇಳಿದ್ರೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಅಲ್ಲಿ ಒಂದು ಶಾಲೆಯನ್ನ ಆರಂಭ ಮಾಡ್ತದೆ. ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಒಂದು 4 ಕೊಠಡಿಗಳ ಒಂದು ಶಾಲೆಯನ್ನು ನಿರ್ಮಾಣ ಮಾಡ್ತದೆ. ಆದ್ರೆ ದುರಂತ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಕಟ್ಟಡ ಆರಂಭವಾಗಿ ಕಟ್ಟಡ ಪೂರ್ಣಗೊಂಡು 3 ವರ್ಷಗಳಾದ್ರೂ ಕೂಡ ಇಲ್ಲಿವರೆಗೂ ಅಲ್ಲಿಗೆ ಶಿಕ್ಷಕರನ್ನ ನಿಯೋಜನೆ ಮಾಡಿಲ್ಲ. ಹೀಗಾಗಿ ಪ್ರತಿದಿನ ಅಲ್ಲಿಯ ವಿದ್ಯಾರ್ಥಿಗಳು ಜೊತೆಗೆ ಪಾಲಕರು ಕೂಡ ಸಂಕಷ್ಟವನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಇವರು ವಿದ್ಯಾರ್ಥಿಗಳು ಇದ್ದಾರೆ, ಏನಂತ ಹೇಳಿದ್ರೆ ನರೇಗಲ ಪುನರ್ವಸತಿ ಗ್ರಾಮದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕಂತ ಹೇಳಿದ್ರೆ ಅವರು ಸರಿಸುಮಾರು 3 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕು. ಆದ್ರೆ ದುರಂತ ಅಂತ ಹೇಳಿದ್ರೆ ಅವರ ಗ್ರಾಮದಲ್ಲಿ ಇರ್ತಕ್ಕಂಥ ಶಾಲೆಯಲ್ಲಿ ಒಬ್ಬರು ಶಿಕ್ಷಕರು ಇಲ್ಲ. ಆದ್ರೆ ಅಲ್ಲಿ ಆ ಶಾಲೆಗಿದೆ, ಆ ಶಾಲೆ ಇದೀಗ ಕುರಿಗಳ ಒಂದು ವಾಸಸ್ಥಾನ ಆಗಿದೆ ಅಂತ ಹೇಳ್ಬೋದು. ಸುತ್ತಮುತ್ತಲು ಇರ್ತಕ್ಕಂಥ ಕುರಿಗಾರು ಜೊತೆಗೆ ಸಂಚಾರ ಮಾಡ್ತಕ್ಕಂಥ ಕುರಿಗಾರು ಈಗ ಅಲ್ಲಿ ಕುರಿಗಳನ್ನ ಬಿಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅನೇಕ ಬಾರಿ ಗ್ರಾಮಸ್ಥರು ಕೂಡ ಜಿಲ್ಲಾ ಪಂಚಾಯತಿಯ ಮತ್ತೆ ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಗಮನಕ್ಕೆ ತೆಗೆದುಕೊಂಡು ಬಂದ್ರು ಕೂಡ ಇಲ್ಲಿವರೆಗೂ ಕೂಡ ಅಲ್ಲಿ ಶಿಕ್ಷಕರನ್ನ ನಿಯೋಜನೆ ಮಾಡ್ತಾ ಇಲ್ಲ. ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಒಂದು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಜೊತೆಗೆ ಏನಂತ ಹೇಳಿದ್ರೆ ಅನೇಕ ಬಾರಿ ಗ್ರಾಮಸ್ಥರು ಕೂಡ DDP ಅವ್ರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ನಾವು ಸರಿಸುಮಾರು 3 ಕಿಲೋಮೀಟರ್ ನಮ್ಮ ಮಕ್ಕಳು ಹೋಗ್ಬೇಕಾಗ್ತದೆ ಶಾಲೆಗೆ. ಹೀಗಾಗಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಶಾಲೆಗೆ ಶಿಕ್ಷಕರನ್ನ ನಿಯೋಜನೆ ಮಾಡಿ ಅಂತ ಹೇಳಿ ಕೇಳಿಕೊಂಡ್ರು ಕೂಡ ಇವರ ಒಂದು ಮಾತಿಗೆ ಅವರು ಕವಡೆ ಕಾಸಿನ ಕಿಮ್ಮತ್ತು ಕೂಡ ನೀಡಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಏನಂತ ಹೇಳಿದ್ರೆ ಇವರು ನರೇಗಲ್ ಪುನರ್ವಸತಿ ಗ್ರಾಮದ ಮಕ್ಕಳು 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗ್ತದೆ. ಜೊತೆಗೆ ಆ ಗ್ರಾಮದ ಮಧ್ಯೆ ಒಂದು ಹಳ್ಳ ಬರೋದ್ರಿಂದ ಮಳೆಗಾಲದಲ್ಲೂ ಕೂಡ ಇವರು ಶಾಲೆಗೆ ಹೋಗೋದು ತುಂಬಾ ಕಷ್ಟವಾಗ್ತದೆ. ಹೀಗಾಗಿ ನಾವು ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತಾ ಇಲ್ಲ ನಾವು ಭಯದಿಂದಾಗಿ. ಹೀಗಾಗಿ ಸರ್ಕಾರ ಒಂದೆಡೆ 14 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತಂದಿದೆ. ಆದ್ರೆ ದುರಂತ ಅಂತ ಇದೇ ಸರ್ಕಾರವೇ ಇದೀಗ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತಗೊಳಿಸದೆ ಅಂತ ಹೇಳ್ಬೋದು ಸ್ಮಿತಾ. ದೊಡ್ಡೇಶ್, 3 ವರ್ಷ ಆಯ್ತು ಶಾಲಾ ಕಟ್ಟಡ ನಿರ್ಮಾಣ ಆಗಿ, ವಿದ್ಯಾರ್ಥಿಗಳಿದ್ದಾರೆ, ಪಾಠ ಕಲಿಯೋಕೆ ಆಸಕ್ತಿ ಇದೆ ಅವರಲ್ಲಿ. ಆದ್ರೂ ಕೂಡ ಯಾಕೆ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ, ಶಾಲೆ ಪ್ರಾರಂಭ ಯಾಕೆ ಆಗ್ತಿಲ್ಲ? ಏನ್ ಹೇಳುತ್ತೆ ಜಿಲ್ಲಾಡಳಿತ ಈ ಬಗ್ಗೆ? ಈ ಬಗ್ಗೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆಗೆ DDP ಅವರ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿವಿ ಕೂಡ ಸ್ಮಿತಾ. ಆದ್ರೆ ಇಲ್ಲಿವರೆಗೂ ಕೂಡ ಅವ್ರ ಸಂಪರ್ಕ ಸಿಗ್ತಾ ಇಲ್ಲ. ಒಂದೇ ಅಂತ ಹೇಳಿದ್ರೆ ಈ ಒಂದು ಓಕೆ ದೊಡ್ಡೇಶ್, ಮತ್ತೊಮ್ಮೆ ನಿಮ್ಮನ್ನ ಈ ಬಗ್ಗೆ ಸಂಪರ್ಕಿಸ್ತೀವಿ. ಈಗ ಈ ಬಗ್ಗೆ ಮಾತನಾಡಕ್ಕೆ DDPI GH ಈರಣ್ಣಯ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರೋದು. ಸರ್, 3 ವರ್ಷ ಆಯ್ತು ಶಾಲಾ ಕಟ್ಟಡ ನಿರ್ಮಾಣ ಆಗಿ, ಇನ್ನೂ ಕೂಡ ಶಾಲೆ ಆರಂಭ ಆಗಿಲ್ಲ. ಯಾಕೆ ಈ ರೀತಿ ವಿಳಂಬ ಆಗ್ತಾ ಇರೋದು? ಮೇಡಮ್, ಅಲ್ಲಿ SDMC ಇದರಿಂದ ಇದು ವಿಳಂಬ ಆಗಿದೆ. ಅದನ್ನ ಕೂಡಲೇ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಅದನ್ನ ಕೂಡಲೇ ಶಾಲೆ ಪ್ರಾರಂಭ ಕೊಠಡಿ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ವಿದ್ಯಾರ್ಥಿಗಳು ಕೂತು ಪಾಠ ಕೇಳಬೇಕಾದ ಕಡೆ ಕುರಿಗಳು ಇರೋದು, ಕುರಿಗಾರರು ಅದನ್ನ ಕುರಿ ಹಟ್ಟಿಯನ್ನಾಗಿ ಮಾಡ್ಕೊಂಡಿರೋದು, ಇದು ಯಾವುದು ಕೂಡ ಶಿಕ್ಷಣ ಇಲಾಖೆ ಗಮನಕ್ಕೆ ಬಂದಿಲ್ವಾ? ಇಲ್ಲ ಮೇಡಮ್, ಈಗ ಇದನ್ನ ಕೂಡಲೇ ನಾನು ಈಗ ತಾವು ಹೇಳಿದ್ಮೇಲೆ ಗೊತ್ತಾಗಿದ್ದು. ಇಮಿಡಿಯೇಟ್ ಆಗಿ ಇದ್ರೆ ಅದನ್ನ ವಿಕೆಟ್ ಮಾಡಿಸಿ ಅಲ್ಲಿನ. ಸರ್, ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡೋಕೆ ಸ್ವಲ್ಪ ವಿಳಂಬ ಆಗ್ಬೋದು. ಆದ್ರೆ 3 ವರ್ಷ ಆಯ್ತು, ಬರೋಬ್ಬರಿ 3 ವರ್ಷದಿಂದ ಕೂಡ ಈ ಬಗ್ಗೆ ಯಾರಿಗೂ ಗಮನಕ್ಕೆ ಬಂದಿಲ್ವಾ? 3 ವರ್ಷದಿಂದ ಪರಿಹಾರ ಮಾಡಕ್ ಆಗದೆ ಇರುವಂತ ಸಮಸ್ಯೆ ಆದ್ರೂ ಏನಿತ್ತು ಅಲ್ಲಿ? ಇಲ್ಲ ಮೇಡಮ್, ಅಂತದೇನು ಆಗಿಲ್ಲ. ಈಗ ನಾನು ಪರಿಶೀಲನೆ ಮಾಡಿ ನಾನು ಅದನ್ನ ಕೂಡಲೇ ಕ್ರಮ ತಗೊಂತೀನಿ ಮೇಡಮ್. ಅದಕ್ಕೆ ಆ ರೀತಿ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡ್ತೀನಿ ಮೇಡಮ್. ಅದೇನು ಪ್ರಾಬ್ಲಮ್ ಮಾಡ್ತೀನಿ. ಇನ್ನು ವಿದ್ಯಾರ್ಥಿಗಳು ಸಾಕಷ್ಟು ದೂರ ಕ್ರಮಿಸಬೇಕು, ಪಾಠ ಪ್ರವಚನ ಕೇಳಬೇಕು, ಶಾಲೆಗೆ ಹೋಗ್ಬೇಕು ಅಂತಂದ್ರೆ ಹತ್ರದಲ್ಲೇ ಶಾಲಾ ಕಟ್ಟಡ ಇದ್ರೂ ಕೂಡ ಓಪನ್ ಆಗ್ತಿಲ್ಲ ಅನ್ನೋ ಒಂದು ಆರೋಪ ಕೇಳ್ಬರ್ತಿದೆ. ಈ ಬಗ್ಗೆ ಪದೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಕೂಡ ಶಿಕ್ಷಣ ಇಲಾಖೆ ಸ್ಪಂದಿಸ್ತಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಿರೋದು. ಇಲ್ಲ ಮೇಡಮ್, ಇದು ಕೂಡಲೇ ಅದನ್ನ ಇನ್ನು ಬೇಗನೆ ಅದನ್ನ ಕ್ರಮ ತಗೋತೀನಿ ಮೇಡಮ್.
ಆಲ್ರೈಟ್, ಧನ್ಯವಾದ ಈರಣ್ಣ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ.